ಲೋಕಭವನಕ್ಕೆ ಕಾಂಗ್ರೆಸ್ ಶಾಸಕನಿಗೆ ಇಲ್ಲ ಎಂಟ್ರಿ. ಪೊಲೀಸರ ಜೊತೆ ಕೊತ್ತೂರು ಮಂಜುನಾಥ್ ಬೆಂಬಲಿಗರ ವಾಗ್ವಾದ. ಲೋಕಭವನಕ್ಕೆ ಕಾಂಗ್ರೆಸ್ ಶಾಸಕನಿಗೆ ಎಂಟ್ರಿ ಇಲ್ಲ. ಪೊಲೀಸರ ಜೊತೆ ಕೊತ್ತೂರು ಮಂಜುನಾಥ್ ಬೆಂಬಲಿಗರ ವಾಗ್ವಾದ. ಕೊತ್ತೂರು ಮಂಜುನಾಥ್ಗೆ ನೇರವಾಗಿ ಸಿಗಲಿಲ್ಲ ಎಂಟ್ರಿ. ಸಾಕಷ್ಟು ಸರ್ಕಸ್. ಕೊತ್ತೂರು ಮಂಜುನಾಥ್ ಕಡೆಯ ಬೆಂಬಲಿಗರ ವಾಗ್ವಾದ. ಬೆಂಬಲಿಗರ ಜೊತೆ ಒಳ ಹೋಗ್ತೀನಿ. ಡಿಕೆ ಶಿವಕುಮಾರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಲೋಕಭವನದತ್ತ. ಗಮನಿಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 4:05 ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸಿಎಂ ಆಗಿ. ಗಾಜಿನ ಮನೆ ಲೋಕಭವನ. ಇದೀಗ ಡಿಕೆ ಶಿವಕುಮಾರ್ ಅವರು ಸಾಂಪ್ರದಾಯಿಕ ಉಡುಗೆ ತೊಡುಗೆಯನ್ನ ಕೊಟ್ಟು ಮತ್ತೊಂದು ಗಮನಿಸ್ತಾ ಇದ್ದೀವಿ. ಸ್ವಾಮೀಜಿಗಳ ಹತ್ರ ಆಶೀರ್ವಾದವನ್ನ ಪಡೆದುಕೊಂಡು ತೆರಳ್ತಾ ಇರುವಂಥದ್ದು. ಅವರ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ತೆರಳ್ತಾ ಇರುವಂಥದ್ದು. ನಿರ್ಮಲಾನಾಥ ಸ್ವಾಮೀಜಿ ಸಹಿತ ಅಲ್ಲಿದ್ದಾರೆ. ಅವರು ಕೂಡ ಶುಭಾಶಯ ಕೋರಿದ್ರು. ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿ ಗಣ್ಯರ ಜೊತೆ ಮಾತನಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಡಿಕೆ ಶಿವಕುಮಾರ್ ಇದೀಗ ಲೋಕಭವನದತ್ತ ಗಾಜಿನ ಮನೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲ ರೀತಿಯಾದಂಥ ಭದ್ರತೆ, ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಅನ್ನ ಕರೆಸಿ ಭದ್ರತೆಯನ್ನ ನಿಯೋಜನೆ ಮಾಡಿರುವಂಥದ್ದು. ಸ್ವಾಮೀಜಿಗಳಿಗೆ ಆಶೀರ್ವದಿಸಿ, ಸ್ವಾಮೀಜಿಗಳೊಂದಿಗೆ ಆಶೀರ್ವಾದವನ್ನ ಪಡೆದುಕೊಂಡು ಅಲ್ಲಿಂದ ಡಿಕೆ ಶಿವಕುಮಾರ್ ಸ್ಟೇಜ್ ಹತ್ತ ತೆರಳ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ನಿರ್ಮಲಾನಾಥ ಸ್ವಾಮೀಜಿ ಕೂಡ ಇದ್ರು. ಅವ್ರ ಕಡೆಯಿಂದ ಶಾಲನ್ನು ಹೊದಿಸ್ಕೊಂಡು ಚಿಕ್ಕದಾಗಿ ಒಂದು ಸನ್ಮಾನವನ್ನ ಮಾಡಿಸ್ಕೊಂಡು ಅಲ್ಲಿಂದ ಮೇಲಕ್ಕೆ ತೆರಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸ್ವಾಮೀಜಿಗಳ ಆಶೀರ್ವಾದವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅವರ ದೈವ ಭಕ್ತಿ ಕನಸು ನನಸಾಗಿದೆ. ಜವಾಬ್ದಾರಿ ಹೆಚ್ಚಾಗಿದೆ. ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಪ್ರೆಸೆಂಟ್ ರಾಜಕೀಯವಾಗಿ ಕರ್ನಾಟಕದಲ್ಲಿ ಏನೇನೆಲ್ಲ ಆಗು ಹೋಗುಗಳಿದಾವಲ್ವ, ಅವೆಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು. ಡಿ ಕೆ ಶಿವಕುಮಾರ್ಗೆ ಇರುವಂಥ ಸವಾಲುಗಳು ಕೂಡ ಹೆಚ್ಚಾಗಿದ್ದಾವೆ. ಡಿ ಕೆ ಶಿವಕುಮಾರ್ ಲೋಕಭವನದತ್ತ ತೆರಳಿದ್ದಾರೆ. ವೇದಿಕೆಯ ಮೇಲೆ ಧಾವಿಸ್ತಾ ಇದ್ದಾರೆ. ಇದೀಗ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದುಕೊಳ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ದೈವ ಭಕ್ತರು, ಹೆಚ್ಚಾಗಿ ದೈವವನ್ನ ನಂಬುವಂಥವ್ರು. ಅವರ ಗೆಟಪ್ ಕೂಡ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು, ರೇಷ್ಮೆ ಪಂಚೆ, ರೇಷ್ಮೆ ಶರ್ಟನ್ನು ತೊಟ್ಟು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದಿರುವಂಥ ಡಿ ಕೆ ಶಿವಕುಮಾರ್ ಗಡ್ಡಕ್ಕೆ ಇನ್ನೂ ಮುಕ್ತಿ ಕೊಟ್ಟಿಲ್ಲ. ಸಿಎಂ ಆದಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದೊಂದು ಪ್ರಶ್ನಾರ್ಹವಾಗಿದೆ ಡಿ ಕೆ ಶಿವಕುಮಾರ್ ಅವರ ಆರ್ನಡೆಯ ಬಗ್ಗೆ. ಬಟ್ ಇದೀಗ ಸ್ವಾಮೀಜಿಗಳೆಲ್ಲ ಹೂವನ್ನು ಹಾಕಿ ಆಶೀರ್ವಾದ ಮಾಡುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅಂತ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಖುಷಿ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಅವರ ಕುಟುಂಬ ಕೂಡ ಇದೆ. ಕುಟುಂಬ ಕೂಡ ಸೆಲೆಬ್ರೇಷನಲ್ಲಿ ಭಾಗಿಯಾಗಿದೆ. ಪತ್ನಿ, ಮಗಳು, ಮಗ ಐಶ್ವರ್ಯ ಎಲ್ಲರೂ ಸಹಿತ ಇವಾಗ ತಾನೇ ಜನಿಸಿರುವಂತಹ ಪುಟ್ಟ ಕಂದಮ್ಮ, ಅವರ ಮೊಮ್ಮಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಎಲ್ಲರ ಜೊತೆ ಶೇಕ್ ಹ್ಯಾಂಡನ್ನು ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಳ್ತಾ ಇರುವಂಥದ್ದು. ನಿರ್ಮಲಾನಾಥ ಸ್ವಾಮೀಜಿ ಕೂಡ ಇದ್ದಾರೆ. ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನಿರ್ಮಲಾನಾಥ ಸ್ವಾಮೀಜಿಯವರು ಒಂದು ಮಾಲೆಯನ್ನು ಹಾಕ್ತಾರೆ. ಅದು ಕೂಡ ಈಗ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ವಿ. ಎಲ್ಲರ ಜೊತೆ ಮಾತುಕತೆಯನ್ನು ನಡೆಸಿ ವೇದಿಕೆಯತ್ತ ತೆರಳೋದಕ್ಕೆ
ಬರ್ತಾ ಇರುವಂತ ಡಿ ಕೆ ಶಿವಕುಮಾರ್. ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. 4:05ಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಈಗ ತಾನೇ ಲೋಕಭವನದತ್ತ ಧಾವಿಸಿರುವಂತದ್ದು, ಗಾಜಿನ ಮನೆಯಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಸಹಿತ ಇದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಈ ಬಾರಿ ಅವಕಾಶ ಮಿಸ್ ಆಯಿತು, ಆಡಿಯೋ ಸಂಚಲನ ಹೆಚ್ಚಾಯಿತು. ಜಮೀರ್ ಅಹಮದ್ ಖಾನ್ ನಿರಾಶೆಯಲ್ಲಿರುವಂಥದ್ದು. ಬಟ್ 14 ಸಚಿವರಿಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಅರ್ಜುನ್ ಜನ್ಯ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ ನಾವು. ಸಿಂಗರ್ ರೈಟ್ ಭಾಗದಲ್ಲಿ ಹಿಂಭಾಗದಲ್ಲಿ ಖಾಲಿ ಚೇರ್ ಗುರುಕಿರಣ್, ಮಧ್ಯದಲ್ಲಿ ನಿಂತವರು ಸುಧಾಮೂರ್ತಿ, ಕುರ್ಚಿಗಳನ್ನ ತಾವು ಸ್ವೀಕರಿಸಬೇಕು. ಡಾಲಿ ಧನಂಜಯ್, ಹಲವರು ಗಣ್ಯರು ಬಂದಿದ್ದಾರೆ. ಸೆಲೆಬ್ರಿಟೀಸ್ಗಳು ಕೂಡ, ಜಯಮಾಲಾ ಇದ್ದಾರೆ. ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನ ಕೋರೋದಕ್ಕೆ ಆಗಮಿಸಿರುವಂತದ್ದು. ಸಾರಾ ಗೋವಿಂದು ಇದ್ದಾರೆ. ಹಲವು ಸೆಲೆಬ್ರಿಟೀಸ್ಗಳು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ, ವಿಶಸ್ ಅನ್ನ ತಿಳಿಸ್ತಾ ಇರುವಂತದ್ದು. ಡಾಲಿ ಧನಂಜಯ್, ಜಯಮಾಲಾ, ಇನ್ನು ಸಾರಾ ಗೋವಿಂದು, ಅರ್ಜುನ್ ಜನ್ಯ, ಜಮೀರ್ ಅಹಮದ್ ಖಾನ್ ಇದ್ದಾರೆ ಅಲ್ಲಿ. ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಡಿ ಕೆ ಶಿವಕುಮಾರ್ಗೆ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಶತ ಪ್ರಯತ್ನ, ಹಲವಾರು ಪ್ರಯತ್ನಗಳನ್ನ ಪಟ್ಟು ಫೈನಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಿಎಂ ಆಗಿ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆ ಡಿ ಕೆ ಶಿವಕುಮಾರ್ಗೆ ಈ ಒಂದು ವಿಚಾರ ಅಂದರೆ ಅವ್ರು ಪಟ್ಟಂತ ಒಂದು ಕಷ್ಟ ಇದೆಯಲ್ಲ, ಈ ಒಂದು ಸ್ಟೇಜ್ಗೆ ಬರಬೇಕು ಅಂತ ಅಂದರೆ ಎಲ್ಲವನ್ನ ಕೂಡ ಎದುರಿಸಿ ಪಕ್ಷದಲ್ಲಿ ಕರ್ತವ್ಯ ನಿಷ್ಠೆ, ಪಕ್ಷ ನಿಷ್ಠೆ, ರಾಜಕೀಯವಾಗಿ ತುಂಬ ಬಲಾಢ್ಯರು. ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಕಾಂಗ್ರೆಸ್ನ 2023ರ ಚುನಾವಣೆಯಲ್ಲಿ 136 ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ, ರಾಜಕೀಯವಾಗಿ ತುಂಬ ಬಲಾಢ್ಯರು, ಅಷ್ಟೊಂದು ಸಾಮರ್ಥ್ಯವನ್ನು ಉಳ್ಳುವಂಥವರು. ಬಟ್ ಇಲ್ಲಿ ಸಿಎಂ ಸ್ಥಾನವೇ ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು. ಡಿ ಕೆ ಶಿವಕುಮಾರ್ ಅವ್ರ ಡೈಲಾಗು, ದೇವರ ಅವಕಾಶ ಕೊಡ್ತಾನೆ, ನಾವು ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಥರದಂಥ ಅವಕಾಶಗಳು, ಸಿಕ್ಕಂಥ ಅವಕಾಶಗಳನ್ನು ಬಿಡಲಿಲ್ಲ ಡಿ ಕೆ ಶಿವಕುಮಾರ್. ಶತ ಪ್ರಯತ್ನವನ್ನು ಪಟ್ಟರು. ರಾಹುಲ್ ಗಾಂಧಿಯ ಭೇಟಿಗಾಗಿ ಅವ್ರು ಪಟ್ಟಂಥ ಪ್ರಯತ್ನ, ಪಟ್ಟಂಥ ಕಷ್ಟ, ಹೈಕಮಾಂಡ್ ಆ ಸಂದರ್ಭದಲ್ಲಿ ನೋಡ್ಕೊಂಡಂಥ ರೀತಿ ಎಲ್ಲವೂ ಸಹಿತ ಎಸ್ ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ವೆಲ್ಕಮ್ ಮಾಡ್ಕೊಂಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರನ್ನ. ಎಸ್ ರಾಹುಲ್ ಗಾಂಧಿ ಇದ್ದಾರೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರದ, ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಕೂಡ ವರಿಷ್ಠರು ಡಿ ಕೆ ಶಿವಕುಮಾರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಹೂಗುಚ್ಛವನ್ನ ಕೊಟ್ಟು ವೆಲ್ಕಮ್ ಮಾಡ್ಕೊಂಡಿರುವಂಥದ್ದು. ಲೈವ್ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸದ್ಯದ ಸಮಾರಂಭದಲ್ಲಿ ಇದ್ದಂಥ ಸ್ಥಿತಿಗತಿಗಳನ್ನ ನಾವೀಗ ನೋಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ನ ವೆಲ್ಕಮ್ ಮಾಡ್ಕೊಂಡ್ರು ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ ಕೂಡ ಇದ್ರು. ಡಿ ಕೆ ಶಿವಕುಮಾರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಂಥ ರೀತಿಯನ್ನು ನೋಡಿದ್ವಿ ನಾವು, ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ಕೊಂಡ್ರು, ಹೂಗುಚ್ಛವನ್ನ ಕೊಟ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ. ಎಲ್ಲ ಕಡೆ ಕೂಡ ವೇದಿಕೆ ಸಜ್ಜಾಗಿದೆ. ಇದೀಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲೆಡೆ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಸರ್ಪ ಕಾವಲು ಇದೆ. ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ಗಳನ್ನು ಕರೆಸಿ ಪರಿಶೀಲನೆ ನಡೆಸಿರುವಂಥದ್ದು ಕೂಡ. ನಿನ್ನೆ ರಾತ್ರಿಯಿಂದ ಕೂಡ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸಲಾಗ್ತಾ ಇತ್ತು ಲೋಕಭವನದತ್ತ. ಸೊ ಇದೀಗ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ವಿಶ್ ಮಾಡುವಂಥದ್ದು, ಶುಭಾಶಯವನ್ನು ತಿಳಿಸುವಂಥದ್ದು, ಎಲ್ಲರೂ ಕೂಡ ಅವರ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
4-5ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ.